ದೇಶ ಭಾಷಣದ ಬಗ್ಗೆ ಒಂದು ಬಿಲ್ಲನ್ನು ತಂದು ಮೊನ್ನೆ ನಮ್ಮ ಪ್ರತಿಭಟನೆಯ ನಡುವೆ ಪಾಸ್ ಮಾಡಿಸ್ಕೊಂಡಿದೆ. ಯಾವ ಸೌಭಾಗ್ಯಕ್ಕಾಗಿ ಈ ಬಿಲ್ಲು ಅಂತೇಳಿ ಹೇಳಿ ನಮ್ಗೆ ಗೊತ್ತಿಲ್ಲ. ಪದೇ ಪದೇ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗೆಲ್ಲ ಸಂವಿಧಾನದ ಕತ್ತನ್ನು ಹೆಚ್ಚುವಂಥ ಕೆಲಸ ಮಾಡ್ತಾನೇ ಇರ್ತದೆ. ಸಂವಿಧಾನದ ಪಾವಿತ್ರ್ಯತೆ ಬಗ್ಗೆ ಭಾಷಣ ಬಿಗಿಯೋದು, ಆದರೆ ಅವರ ನಡವಳಿಕೆಯಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಯಾವ ಲಕ್ಷಣಗಳೂ ಇಲ್ಲ. ನಿಮಗೆ ಗೊತ್ತಿದೆ, ಇದು ನಿಜವಾಗ್ಲೂ ಕೂಡ ಈ ದ್ವೇಷ ಭಾಷಣದ ಬಿಲ್ಲು ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ಅಪಮಾನ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ ಸಂವಿಧಾನದ 1901ನಲ್ಲಿ ಕೊಟ್ಟಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಿಜವಾದ ಪ್ರಜಾಪ್ರಭುತ್ವದ ಒಂದು ಸೊಬಗದು. ನನಗೆ ಅನಿಸಿದ್ದನ್ನು ನನಗೆ ಬಂದಂಥ ಅನುಮಾನವನ್ನು ಬಗೆಹರಿಸ್ಕೊಳ್ಳಲಿಕ್ಕಾಗಿ ನಾನು ಮಾತಾಡಬೇಕಾಗ್ತದೆ, ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಇವೆಲ್ಲವೂ ಕೂಡ ಪ್ರಜಾತಂತ್ರದಲ್ಲಿ ಇರಬೇಕು, ಆಗ ಮಾತ್ರ ಪ್ರಜಾಪ್ರಭುತ್ವ ಅಂತ ಹೇಳುವಂಥದ್ದು. ಅದನ್ನೇ ಹಿಂತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ಸು ಮಾಡಿದೆ. 75ನೇ ಇಸ್ವಿನಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ತಂದು ಇಂದಿರಾ ಗಾಂಧಿಯವರು ಎಲ್ಲ ಇದನ್ನು ಕೂಡ ಸಂವಿಧಾನದ ಸೌಲಭ್ಯಗಳನ್ನು ಮೊಟಕು ಮಾಡಿದರು. ಈಗಲೂ ಕೂಡ ಅದನ್ನೇ ಮಾಡ್ತಾಯಿದೆ. ಅದು ಹಾಕಿರ್ತಕ್ಕಂಥ ಬಲೆಗೆ ಅದೇ ಬೀಳುತ್ತೆ. ಯಾಕಂದರೆ ಒಂದು ಕಾಯ್ದೆ ಮಾಡುವಾಗ ಸ್ಪಷ್ಟತೆ ಇರಬೇಕು. ಯಾವಾಗಲೂ ಕೂಡ ಒಬ್ಬ ಮನುಷ್ಯನಿಗೆ ಅನಿಸ್ಬೇಕು, ನಾನು ಯಾವ ಮಾತನ್ನು ಆಡಿದ್ರೆ, ಯಾವ ನಡವಳಿಕೆಯನ್ನು ನಡ್ಕೊಂಡ್ರೆ ನಾನು ನ್ಯಾಯದ ಇದರಲ್ಲಿ ಸಿಗಾಕೊಳ್ತೀನಿ ಅಂತೇಳಿ ಹೇಳಿ ಗೊತ್ತಿರಬೇಕು ಅವನಿಗೆ. ಆದರೆ ಇದು ಯಾವುದೂ ಕೂಡ ಇಲ್ಲ. ಭಾಳ ವಿಶಾಲವಾಗಿ ದೊಡ್ಡ ಅಸ್ತ್ರವನ್ನು ಅಧಿಕಾರಿಗಳ ಕೈಯಲ್ಲಿ, ವಿಶೇಷವಾಗಿ ಪೊಲೀಸರ ಕೈಯಲ್ಲಿ ಕೊಡ್ತಾರೆ. ಇವ್ರು ಹೇಳಿದವ್ರನ್ನ ಒಳಗೆ ಹಾಕ್ಬೋದು, ಇವ್ರು ಹೇಳಿದವ್ರ ಮೇಲೆ ಮೊಕದ್ದಮೆಯನ್ನು ಹೂಡ್ಬೋದು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನು ತರುವ ಅವಶ್ಯಕತೆಯೇ ಇಲ್ಲ. ಈ ಎಲ್ಲ ಸೆಕ್ಷನ್ಗಳು ಈಗಾಗಲೇ ಇಂಡಿಯನ್ ಪಿನಲ್ ಕೋಡ್ ಏನಿದೆ ಈಗ ಹೊಸ ಹೆಸರು ಬಂದಿದೆ, BNS ಕಾಯ್ದೆ ಏನು ಬಂದಿದೆ, ಅದರಲ್ಲಿ ಇವೆಲ್ಲವೂ ಕೂಡ ಇದ್ದಾವೆ. ಆದರೆ ಇದನ್ನು ತಂದು ವೋಟ್ ಬ್ಯಾಂಕಿಗೆ ಒಂದು ಮೆಸೇಜನ್ನು ಕಳಿಸುವಂಥ, ವಿಶೇಷವಾಗಿ RSS ಹಿಂದೂ ಸಂಘಟನೆಗಳನ್ನು ಹೊಸಗೆ ಹಾಕುವಂಥ ಎಲ್ಲ ಪ್ರಯತ್ನದ ಕಾಯ್ದೆ ಇದು. ಅದನ್ನು ಎಲ್ಲರೂ ಸೇರಿ ಖಂಡಿಸ್ಬೇಕು. ಪ್ರಜಾಪ್ರಭುತ್ವ ವಿರೋಧಿ ಕಾಯ್ದೆ ಇದು. ಸರ್, ಈಗ ಯಾವ ಪ್ರಚೋದನಕಾರಿ ಅಂದರೆ ಏನು, ದ್ವೇಷ ಅಂದರೆ ಏನು, ಅದು ಸ್ಪಷ್ಟತೆ ಇಲ್ಲ. ಆ ಕಾಯ್ದೆ ಓದ್ದವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಮೇಲೆ ಆಗಲ್ಲಪ್ಪ, ನೀವೇನೋ ಒಂದು ಭಾಷಣ ಮಾಡ್ತಾಯಿದ್ದೀರಿ, ಯಾವುದೋ ಒಂದು ಶಬ್ದ ಉಪಯೋಗಿಸಿದ್ರಿ, ಅದು ಇದೇನೆ ಅಂತೇಳಿ ಸೇರಿಸ್ಕೊಂಡು ಮೊಕದ್ದಮೆ ಹೂಡ್ಬಿಡ್ಬೋದು, ನಿಮ್ಮ ಮೇಲೆ ಕೋರ್ಟಿಗೆ ಹಾಕ್ಬಿಡ್ಬೋದು, FIR ಹಾಕ್ಬಿಡ್ಬೋದು. ಅಷ್ಟೊಂದು ದೊಡ್ಡ ಅಸ್ತ್ರವನ್ನು ಪೊಲೀಸರ ಕೈಯಲ್ಲಿ ಕೊಟ್ಕೊಂಡು ಇವ್ರು ಮಾಡ್ತಾರೆ. ಬಹುಶಃ ಇವರು ಶಾಶ್ವತ ಅಂತ ತಿಳ್ಕೊಂಡಿದ್ದಾರೆ. ಒಂದು ಕಾಯ್ದೆ ಅಂತ ಹೇಳಿದ್ರೆ ಯಾರೇ ಸರ್ಕಾರ ಬಂದರೂ ಕೂಡ ಅವ್ರ ಕೈಲಿರ್ತದೆ ಅದು. ಅದನ್ನು ಇವರು ಯೋಚನೆ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಸ್ತೇನೆ. ಖಂಡಿತವಾಗೂ ಖಂಡಿಸ್ತೇನೆ ಅದನ್ನು. ಈ ಕಾಯ್ದೆಯನ್ನು ಪ್ರಜಾಪ್ರಭುತ್ವ ಬಗ್ಗೆ ಯಾರಿಗೆ ಪ್ರೀತಿ ಇದೆ ಅವರೆಲ್ಲರೂ ಕೂಡ ಖಂಡಿಸುವಂಥ ಕಾಯ್ದೆ ಇದೆ. ಸರ್, ಯಾರು ವಿರೋಧಿಸಿದ್ದೀವಿ? ನಾವೇನು ವಿರೋಧಿಸಲಿಲ್ಲ. ನಿಮ್ಮ ಹತ್ರ ಹಣ ಇದ್ರ ಕೊಡಿ ಅಂತ ಹೇಳಿದ್ವಿ. ಬಡವರಿಗೆ ಕೊಡೋದ್ರ ಬಗ್ಗೆ ನಮ್ಮದೇನು ವಿರೋಧ ಇಲ್ಲ. ಕೊಡೋದಿಲ್ಲ ಅಲ್ರಿ. ನೀವು ಮೊನ್ನೆ ನೋಡಿದ್ರಿ, 2 ತಿಂಗಳಿಂದ, ಫೆಬ್ರವರಿ ಮಾರ್ಚ್ ತಿಂಗಳಿಂದ ಕೊಡಲೇ ಇಲ್ಲ. ಏಪ್ರಿಲ್ ಮೇ ತಿಂಗಳಿಂದ ಆಗಸ್ಟ್ವರೆಗೂ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. 2 ತಿಂಗಳಿಂದ ಕೈ ಬಿಟ್ಟಿದ್ದಾರೆ. 5,000 ಕೋಟಿ ಎಲ್ಲಿ ಹೋಯ್ತು? ಲೆಕ್ಕ ಕೊಡಬೇಕಾಗಲ್ಲ. ಈಗ ಇವರೆಲ್ಲದನ್ನು ಕೊಟ್ಟಿದ್ದೀವಿ ಅಂತ ಅಲ್ಲಿ ಸುಳ್ಳು ಹೇಳ್ತಾರೆ. ಸದನದ ಒಳಗಡೆನೂ ಅಷ್ಟೇ, ಸದನದ ಹೊರಗಡೆನೂ ಅಷ್ಟೇ. ಇವ್ರಿಗೆ ಕೊಡಲಿಕ್ಕೆ ಇವರ ಖಜಾನೆ ಖಾಲಿಯಾಗಿದೆ, ದರಿದ್ರ ಇದ್ದು ಹೋಗಿದೆ. ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇಲ್ಲ. ಈ ಸರ್ಕಾರ ಬಂದ್ರ ಮೇಲೆ ಮಾಡಿದ ಕೆಲಸಕ್ಕೆ ಬಿಲ್ ಕೊಡುವಂಥ ಶಕ್ತಿ ಇಲ್ಲ. ಹಾಗಾಗಿ ಒಂಥರ ಸರ್ಕಾರ ಇಲ್ಲದಿದ್ದ ರೀತಿಯಲ್ಲಿ ಜನರ ಆಕ್ರೋಶ ಇದೆ. ಆಕ್ರೋಶವನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕಾಗಿ ಇಂಥ ಕೆಟ್ಟ ಶಾಸನಗಳನ್ನು ತಂದು ಬೇರೆ ಬೇರೆ ಚರ್ಚೆಗಳನ್ನು ಮಾಡಲಿಕ್ಕೆ ಇಳಿಸ್ತಾರೆ. ಇದೊಂದು ದೊಡ್ಡ ಸ್ಟ್ರಾಟಜಿ ಕಾಂಗ್ರೆಸ್ ಸರ್ಕಾರ ಬಂದ್ರ ಮೇಲೆ. ಹಾಗಾಗಿ ಇವರು ಎಷ್ಟು ಬೇಗ ತೊಲಗಿದ್ರೆ ರಾಜ್ಯಕ್ಕೆ ಅಷ್ಟು ಬೇಗ ಒಳ್ಳೆಯದು. ದೇಶ ಭಾಷಣದ ಬಗ್ಗೆ ಒಂದು ಬಿಲ್ಲನ್ನು ತಂದು ಮೊನ್ನೆ ನಮ್ಮ ಪ್ರತಿಭಟನೆಯ ನಡುವೆ ಪಾಸ್ ಮಾಡಿಸ್ಕೊಂಡಿದೆ. ಯಾವ ಸೌಭಾಗ್ಯಕ್ಕಾಗಿ ಈ ಬಿಲ್ಲು ಅಂತೇಳಿ ಹೇಳಿ ನಮ್ಗೆ ಗೊತ್ತಿಲ್ಲ. ಪದೇ ಪದೇ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗೆಲ್ಲ ಸಂವಿಧಾನದ ಕತ್ತನ್ನು ಹೆಚ್ಚುವಂಥ ಕೆಲಸ ಮಾಡ್ತಾನೇ ಇರ್ತದೆ. ಸಂವಿಧಾನದ ಪಾವಿತ್ರ್ಯತೆ ಬಗ್ಗೆ ಭಾಷಣ ಬಿಗಿಯೋದು, ಆದರೆ ಅವರ ನಡವಳಿಕೆಯಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಯಾವ ಲಕ್ಷಣಗಳೂ ಇಲ್ಲ. ನಿಮಗೆ ಗೊತ್ತಿದೆ, ಇದು ನಿಜವಾಗ್ಲೂ ಕೂಡ ಈ ದ್ವೇಷ ಭಾಷಣದ ಬಿಲ್ಲು ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ಅಪಮಾನ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ.
ಯಾಕೆಂದರೆ ಸಂವಿಧಾನದ 19(1) ಕೊಟ್ಟಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಿಜವಾದ ಪ್ರಜಾಪ್ರಭುತ್ವದ ಒಂದು ಸೊಬಗದು. ನನಗೆ ಅನಿಸಿದ್ದನ್ನು ನನಗೆ ಬಂದಂಥ ಅನುಮಾನವನ್ನು ಬಗೆಹರಿಸ್ಕೊಳ್ಳಿಕ್ಕಾಗಿ ನಾನು ಮಾತಾಡಬೇಕಾಗ್ತದೆ, ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಇವೆಲ್ಲವೂ ಕೂಡ ಪ್ರಜಾತಂತ್ರದಲ್ಲಿ ಇರಬೇಕು, ಆಗ ಮಾತ್ರ ಪ್ರಜಾಪ್ರಭುತ್ವ ಅಂತ ಹೇಳುವಂಥದ್ದು. ಅದನ್ನೇ ಹಿಂತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ಸು ಮಾಡಿದೆ. 75ನೇ ಇಸ್ವಿನಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ತಂದು ಇಂದಿರಾ ಗಾಂಧಿಯವರು ಎಲ್ಲ ಇದನ್ನು ಕೂಡ ಸಂವಿಧಾನದ ಸೌಲಭ್ಯಗಳನ್ನು ಮೊಟಕು ಮಾಡಿದರು. ಈಗಲೂ ಕೂಡ ಅದನ್ನೇ ಮಾಡ್ತಾಯಿದೆ. ಅದು ಹಾಕಿರ್ತಕ್ಕಂಥ ಬಲೆಗೆ ಅದೇ ಬೀಳುತ್ತೆ. ಯಾಕಂದರೆ ಒಂದು ಕಾಯ್ದೆ ಮಾಡುವಾಗ ಸ್ಪಷ್ಟತೆ ಇರಬೇಕು. ಯಾವಾಗಲೂ ಕೂಡ ಒಬ್ಬ ಮನುಷ್ಯನಿಗೆ ಅನಿಸ್ಬೇಕು, ನಾನು ಯಾವ ಮಾತನ್ನು ಆಡಿದ್ರೆ, ಯಾವ ನಡವಳಿಕೆಯನ್ನು ನಡ್ಕೊಂಡ್ರೆ ನಾನು ನ್ಯಾಯದ ಇದರಲ್ಲಿ ಸಿಗಾಕೊಳ್ತೀನಿ ಅಂತೇಳಿ ಹೇಳಿ ಗೊತ್ತಿರಬೇಕು ಅವನಿಗೆ. ಆದರೆ ಇದು ಯಾವುದೂ ಕೂಡ ಇಲ್ಲ. ಭಾಳ ವಿಶಾಲವಾಗಿ ದೊಡ್ಡ ಅಸ್ತ್ರವನ್ನು ಅಧಿಕಾರಿಗಳ ಕೈಯಲ್ಲಿ, ವಿಶೇಷವಾಗಿ ಪೊಲೀಸರ ಕೈಯಲ್ಲಿ ಕೊಡ್ತಾರೆ. ಇವ್ರು ಹೇಳಿದವ್ರನ್ನ ಒಳಗೆ ಹಾಕ್ಬೋದು, ಇವ್ರು ಹೇಳಿದವ್ರ ಮೇಲೆ ಮೊಕದ್ದಮೆಯನ್ನು ಹೂಡ್ಬೋದು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನು ತರುವ ಅವಶ್ಯಕತೆಯೇ ಇಲ್ಲ. ಈ ಎಲ್ಲ ಸೆಕ್ಷನ್ಗಳು ಈಗಾಗಲೇ ಇಂಡಿಯನ್ ಪಿನಲ್ ಕೋಡ್ ಏನಿದೆ ಈಗ ಹೊಸ ಹೆಸರು ಬಂದಿದೆ, BNS ಕಾಯ್ದೆ ಏನು ಬಂದಿದೆ, ಅದರಲ್ಲಿ ಇವೆಲ್ಲವೂ ಕೂಡ ಇದ್ದಾವೆ. ಆದರೆ ಇದನ್ನು ತಂದು ವೋಟ್ ಬ್ಯಾಂಕಿಗೆ ಒಂದು ಮೆಸೇಜನ್ನು ಕಳಿಸುವಂಥ, ವಿಶೇಷವಾಗಿ RSS ಹಿಂದೂ ಸಂಘಟನೆಗಳನ್ನು ಹೊಸಗೆ ಹಾಕುವಂಥ ಎಲ್ಲ ಪ್ರಯತ್ನದ ಕಾಯ್ದೆ ಇದು. ಅದನ್ನು ಎಲ್ಲರೂ ಸೇರಿ ಖಂಡಿಸಬೇಕು. ಪ್ರಜಾಪ್ರಭುತ್ವ ವಿರೋಧಿ ಕಾಯ್ದೆ ಇದು. ಸರ್, ಈಗ ಯಾವ ಪ್ರಚೋದನಕಾರಿ ಅಂದರೆ ಏನು, ದ್ವೇಷ ಅಂದರೆ ಏನು, ಅದು ಸ್ಪಷ್ಟತೆ ಇಲ್ಲ. ಆ ಕಾಯ್ದೆ ಓದ್ದವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಮೇಲೆ ಆಗಲ್ಲಪ್ಪ, ನೀವೇನೋ ಒಂದು ಭಾಷಣ ಮಾಡ್ತಾಯಿದ್ದೀರಿ, ಯಾವುದೋ ಒಂದು ಶಬ್ದ ಉಪಯೋಗಿಸಿದ್ರಿ, ಅದು ಇದೇನೆ ಅಂತೇಳಿ ಸೇರಿಸ್ಕೊಂಡು ಮೊಕದ್ದಮೆ ಹೂಡಿಬಿಡ್ಬೋದು, ನಿಮ್ಮ ಮೇಲೆ ಕೋರ್ಟಿಗೆ ಹಾಕ್ಬಿಡ್ಬೋದು, FIR ಹಾಕ್ಬಿಡ್ಬೋದು. ಅಷ್ಟೊಂದು ದೊಡ್ಡ ಅಸ್ತ್ರವನ್ನು ಪೊಲೀಸರ ಕೈಯಲ್ಲಿ ಕೊಟ್ಕೊಂಡು ಇವ್ರು ಮಾಡ್ತಾರೆ. ಬಹುಶಃ ಇವರು ಶಾಶ್ವತ ಅಂತ ತಿಳ್ಕೊಂಡಿದ್ದಾರೆ. ಒಂದು ಕಾಯ್ದೆ ಅಂತ ಹೇಳಿದ್ರೆ ಯಾರೇ ಸರ್ಕಾರ ಬಂದರೂ ಕೂಡ ಅವ್ರ ಕೈಲಿರ್ತದೆ ಅದು. ಅದನ್ನು ಇವರು ಯೋಚನೆ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಸ್ತೇನೆ. ಖಂಡಿತವಾಗೂ ಖಂಡಿಸ್ತೇನೆ ಅದನ್ನು. ಈ ಕಾಯ್ದೆಯನ್ನು ಪ್ರಜಾಪ್ರಭುತ್ವ ಬಗ್ಗೆ ಯಾರಿಗೆ ಪ್ರೀತಿ ಇದೆ ಅವರೆಲ್ಲರೂ ಕೂಡ ಖಂಡಿಸುವಂಥ ಕಾಯ್ದೆ ಇದೆ. ಸರ್, ಯಾರು ವಿರೋಧಿಸಿದ್ದೀವಿ? ನಾವೇನು ವಿರೋಧಿಸಲಿಲ್ಲ. ನಿಮ್ಮ ಹತ್ರ ಹಣ ಇದ್ರ ಕೊಡಿ ಅಂತ ಹೇಳಿದ್ವಿ. ಬಡವರಿಗೆ ಕೊಡೋದ್ರ ಬಗ್ಗೆ ನಮ್ಮದೇನು ವಿರೋಧ ಇಲ್ಲ. ಕೊಡೋದಿಲ್ಲ ಅಲ್ರಿ. ನೀವು ಮೊನ್ನೆ ನೋಡಿದ್ರಿ, 2 ತಿಂಗಳಿಂದು, ಫೆಬ್ರವರಿ ಮಾರ್ಚ್ ತಿಂಗಳಿಂದ ಕೊಡಲೇ ಇಲ್ಲ. ಏಪ್ರಿಲ್ ಮೇ ತಿಂಗಳಿಂದು ಆಗಸ್ಟ್ವರೆಗೂ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. 2 ತಿಂಗಳಿಂದ ಕೈ ಬಿಟ್ಟಿದ್ದಾರೆ. 5,000 ಕೋಟಿ ಎಲ್ಲಿ ಹೋಯ್ತು? ಲೆಕ್ಕ ಕೊಡಬೇಕಾಗಲ್ಲ ಈಗ. ಇವರೆಲ್ಲದನ್ನು ಕೊಟ್ಟಿದ್ದೀವಿ ಅಂತ ಅಲ್ಲಿ ಸುಳ್ಳು ಹೇಳುತ್ತಾರೆ. ಸದನದ ಒಳಗಡೆನೂ ಅಷ್ಟೇ, ಸದನದ ಹೊರಗಡೆನೂ ಅಷ್ಟೇ. ಇವ್ರಿಗೆ ಕೊಡಲಿಕ್ಕೆ ಇವರ ಖಜಾನೆ ಖಾಲಿಯಾಗಿದೆ, ದರಿದ್ರ ಇದ್ದು ಹೋಗಿದೆ. ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾಯಿಲ್ಲ. ಈ ಸರ್ಕಾರ ಬಂದ್ರ ಮೇಲೆ ಮಾಡಿದ ಕೆಲಸಕ್ಕೆ ಬಿಲ್ ಕೊಡುವಂಥ ಶಕ್ತಿ ಇಲ್ಲ. ಹಾಗಾಗಿ ಒಂಥರ ಸರ್ಕಾರ ಇದ್ದೂ ಇಲ್ಲದಿದ್ದ ರೀತಿಯಲ್ಲಿ ಜನರ ಆಕ್ರೋಶ ಇದೆ. ಆಕ್ರೋಶವನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕಾಗಿ ಇಂಥ ಕೆಟ್ಟ ಶಾಸನಗಳನ್ನು ತಂದು ಬೇರೆ ಚರ್ಚೆಗಳನ್ನು ಮಾಡಲಿಕ್ಕೆ ಇಳಿಸ್ತಾರೆ. ಇದೊಂದು ದೊಡ್ಡ ಸ್ಟ್ರಾಟಜಿ ಕಾಂಗ್ರೆಸ್ ಸರ್ಕಾರ ಬಂದ್ರ ಮೇಲೆ. ಹಾಗಾಗಿ ಇವರು ಎಷ್ಟು ಬೇಗ ತೊಲಗಿದ್ರೆ ರಾಜ್ಯಕ್ಕೆ ಅಷ್ಟು ಬೇಗ ಒಳ್ಳೆಯದು.